ಹಾಯ್ ಹಲೋ ನಮಸ್ತೆ. ಮೊದಲನೇದಾಗಿ ಹೇಳೋದು ಏನಪ್ಪ ಅಂದರೆ, ಈ ವಿಡಿಯೋ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ನನ್ನ ವಿಡಿಯೋ ಅಷ್ಟೇ ಹೇಳ್ತಾ ಇಲ್ಲ, ನಾನು ಯಾವುದೇ ವಿಡಿಯೋ ಆಗಲಿ ಇನ್ಮೇಲಿಂದ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜಸ್ಟ್ 2 ಮಂತ್ ಇದೆ ನಿಮಗೆ. ಈ 2 ಮಂತಲ್ಲಿ ನೀವು ಏನು ಓದ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆ ಕಾರಣಕ್ಕಾಗಿ ಜಾಸ್ತಿ ಯಾವುದೇ ವೀಡಿಯೋ ಆಗಲಿ ರೀಲ್ಸ್ ಅಥವಾ ಇಂಥದನ್ನು ನೋಡೋದನ್ನು ಕಡಿಮೆ ಮಾಡಿ. ಯಾಕಂದರೆ ಜಾಬ್ ಆದಮೇಲೆ ಯಾವುದಾದ್ರೂ ರೀಲ್ಸ್ ಆದರೂ ನೋಡ್ಬೋದು, ಏನಾದರೂ ಮಾಡ್ಬೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಅವಶ್ಯಕತೆ ಇರುವ ವೀಡಿಯೋಗಳನ್ನು ನೋಡಿ, ಅದನ್ನು ಬಿಟ್ಟು ಅನಾವಶ್ಯಕ ವೀಡಿಯೋಗಳನ್ನು ನೋಡೋಕ್ಕೆ ಹೋಗಬೇಡಿ. ಇನ್ನೊಂದೇನಪ್ಪ ಅಂದರೆ, ಈಗ ನೋಟಿಫಿಕೇಷನ್ ಆಗಿದೆ. ಮೊದಲೇನಪ್ಪ ಅಂತಂದರೆ, ನೋಟಿಫಿಕೇಷನ್ ಆಗೋಕ್ಕೆ ಮುಂಚೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದರೆ ಸಾಕು, ಅದೇ ಇರ್ತಿದ್ದು ಕಮೆಂಟ್ಸ್. ಇವಾಗ ನೋಟಿಫಿಕೇಷನ್ ಆದಮೇಲೆ ಏನಪ್ಪ ಅಂದರೆ, ಅದ್ರ ಬಗ್ಗೆ ವೀಡಿಯೋ ಮಾಡಿ, ಏನು ಎತ್ತಂತ ವೀಡಿಯೋ ಮಾಡಿ ಈ ರೀತಿ ಬರ್ತಾಯಿದ್ದಾರೆ. ಕೆಲವೊಬ್ಬರು ನನಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ಭಯನೇ ಬಿದ್ದುಬಿಟ್ಟಿದ್ದಾರೆ. ಯಾಕಂದರೆ ಜಸ್ಟ್ 2 ಮಂತ್ ಇದೆ, ನೋಟಿಫಿಕೇಷನ್ ಆಗಿಬಿಟ್ಟಿದೆ, ಏನಾಗುತ್ತೋ ಏನೋ ಎಂಬ ಭಯದಲ್ಲಿ ಭಾಳ ಜನ ಇದ್ದಾರೆ. ಮತ್ತು ಇದು ಒಂದು ಆದರೆ KSP ನಡೆಸ್ತಾ ಇಲ್ಲ, KA ನಡೆಸ್ತಾ ಇದೆ. ಕ್ವಶನ್ ಪೇಪರ್ ಹೇಗೆ ತೆಗಿತಾರೋ ಏನೋ, ಲೆಂದಿ ಇರುತ್ತೆ, ಭಾಳ ಕಠಿಣವಾದ ಪ್ರಶ್ನೆಗಳನ್ನು ತೆಗಿತಾರೆ. ಈ ರೀತಿ ಭಯಭೀತರಾಗಿಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಬಿಟ್ಬಿಡಿ. ಅವರೇನು ಹೊರಗಿಂದ ತಗೊಂಡೇನು ಕ್ವಶನ್ ತೆಗಿಯಲ್ಲ, ಆಲ್ಮೋಸ್ಟ್ ಬುಕ್ದಲ್ಲೇ ತೆಗಿತಾರೆ. ಸ್ವಲ್ಪ ಏನಪ್ಪ ಅಂದರೆ, ಆನ್ಲೈನ್ ಆನ್ಸರ್ ಕಡಿಮೆ ಇರ್ಬೋದು ಅಥವಾ ಸ್ವಲ್ಪ ಟಫ್ ಇರ್ಬೋದು, ಅಷ್ಟು ಬಿಟ್ಟರೆ ಅವ್ರೇನು ಬೇರೆ ಕ್ವಶನ್ ತೆಗಿರಲ್ಲ. ಮತ್ತು ಇನ್ನೊಂದು, ನಿಮಗೆ ಅಷ್ಟೇ ಟಫ್ ಇರೋಲ್ಲ ಕ್ವಶನ್ ಪೇಪರ್ ಅಂತಂದರೆ. ಈಗ ತೆಗೆದಿದ್ದಾರೆ ಅಂದರೆ ನಿಮ್ಗೆ ಅಷ್ಟೇ ಟಫ್ ಇರೋಲ್ಲ. ಒಂದು ವೇಳೆ ಈಸಿ ಇದ್ದರೆ ನಿಮ್ಗೆ ಅಷ್ಟೇ ಈಸಿ ಇರೋಲ್ಲ, ಎಲ್ಲರಿಗೂ ಈಸಿ ಇರುತ್ತೆ, ಎಲ್ಲರಿಗೂ ಟಫ್ ಇರುತ್ತೆ. ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಆಲ್ಮೋಸ್ಟ್ ಜಾಸ್ತಿ ಅವಶ್ಯಕತೆ ಇರೋದನ್ನು ಬಿಟ್ಟು ಅನಾವಶ್ಯಕತೆ ಮಾಡೋಕ್ಕೆ ಹೋಗ್ಬೇಡಿ. ಏನಾಗುತ್ತೆ ಅನ್ನೋದು ಬಿಟ್ಟು ಆಲ್ಮೋಸ್ಟ್ ಕಾನ್ಸಂಟ್ರೇಟ್ನ ಓದೋದ್ರ ಕಡೆ ಗಮನ ಕೊಡಿ. ಕಾಮಾಗಿ ನೀವು ಕ್ವಶನ್ ಪೇಪರ್ನ ಬಿಡಿಸಿ. ಇವಾಗ ಕ್ವಶನ್ ನೋಡೋಣ. ಸರ್, ನಂದು PDP ಇದೆ, SC ಕ್ಯಾಟಗರಿ, ರೂರಲ್ ಆ್ಯಂಡ್ ಕನ್ನಡ ಮಾಧ್ಯಮ 371J ಇದೆ. PDPಗೆ SC ಪೋಸ್ಟ್ ಹಾಕಿದರೆ ಬೆಸ್ಟ್ ಅಥವಾ GM PDP ಪೋಸ್ಟ್ ಇದರಲ್ಲಿ ಹಾಕಬೇಕಾ? ನೋಡಿ, PDP ಅನ್ನೋದು SC ಕ್ಯಾಟಗರಿಗೆ ಸಪ್ರೇಟ್ ಆಗಬೇಕು, ಮತ್ತು GMನಲ್ಲಿ ಸಪ್ರೇಟ್ ಆಗಬೇಕು ಅಂತಂತ ಏನಿಲ್ಲ. ನೀವು ಅಪ್ಲಿಕೇಶನ್ ಹಾಕುವಾಗ PDPನ ಮೆನ್ಷನ್ ಮಾಡಬೇಕು. ಅದರಲ್ಲಿ ನಿಮ್ಮದೇನಾದರೂ ಚೆನ್ನಾಗಿ ಸ್ಕೋರ್ ಆದರೆ ಜನರಲ್ ಕ್ಯಾಟಗರಿನಲ್ಲಿ GMನಲ್ಲಿ PDP ಅಂತಂದೂ ಪೋಸ್ಟ್ ಇರ್ತವೆ. ಅವರು GMನಲ್ಲಿ ಸೆಲೆಕ್ಟ್ ಆಗ್ತೀರಾ. ಅವ್ರು ಯಾವ ಕ್ಯಾಟಗರಿನಾದರೂ ಆಗಿರಲಿ, GMನಲ್ಲಿ ಸೆಲೆಕ್ಟ್ ಆಗ್ತೀರಾ. PDP ಇದ್ದರೆ PDPನಲ್ಲಿ ಸೆಲೆಕ್ಟ್ ಮಾಡ್ತಾರೆ ನಿಮ್ಮನ್ನು. ಒಂದು ವೇಳೆ ಏನಾದರೂ ನಿಮ್ಮದು ಕಡಿಮೆ ಸ್ಕೋರ್ ಆತಪ್ಪ ಅಂತಂದರೆ ಆವಾಗ ಏನು ಮಾಡ್ತಾರೆ ಅಂದರೆ, ನಿಮ್ಮ ಕ್ಯಾಟಗರಿಯಲ್ಲಿ ನಿಮಗೆ PDPಯಲ್ಲಿ ಏನಾದರೂ ಪೋಸ್ಟ್ ಇದ್ದರೆ ಅದನ್ನು PDPಯಲ್ಲಿ ಸೆಲೆಕ್ಟ್ ಆಗ್ತೀರಾ. ಇಷ್ಟೇ, ಓಕೆನಾ? ಇಷ್ಟು ಮಾತ್ರ ಹೇಳ್ಬೋದು. ಇದನ್ನು ಬಿಟ್ಟು GMನಲ್ಲಿ PDPಗೆ ಹಾಕಬೇಕಾ ಅಥವಾ ನಿಮ್ಮ ಕ್ಯಾಟಗರಿನಲ್ಲಿ PDPಗೆ ಹಾಕ್ಬೇಕಂತ ಇಲ್ಲ. ಮತ್ತು ಸರ್, ಅಪ್ಲಿಕೇಶನಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ನ ಪ್ರಿಫರೆನ್ಸ್ ಕೊಡ್ಬೋದು? ಇದರಲ್ಲಿ ಪ್ರಿಫರೆನ್ಸ್ ಅಂತ ಬರೋದಿಲ್ಲ. ಯಾವುದು ಜಿಲ್ಲಾವಾರು ಕರೆದಿರ್ತಾರೆ PC ನೋಟಿಫಿಕೇಷನ್ನ. ಸೊ ಅದಕ್ಕಾಗಿ ಇದರಲ್ಲಿ ಪ್ರಿಫರೆನ್ಸ್ ಕೊಡೋಕ್ಕೆ ಬರೋಲ್ಲ. ನೀವು ಯಾವ ಡಿಸ್ಟಿಕ್ ಆಗಿರ್ತೀರಿ ನೋಡಿ, ಅದೇ ಡಿಸ್ಟಿಕ್ನಲ್ಲೇ ಸೆಲೆಕ್ಟ್ ಆಗೋದು. PSI ಅಥವಾ ಮತ್ತು ಕೆಲವೊಂದು ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಪ್ರಿಫರೆನ್ಸ್ ಕೊಡ್ಬೋದು. ನೆಕ್ಸ್ಟ್, ಟ್ಯಾಟೋ ಇದ್ದರೆ ಏನು ತೊಂದರೆ ಆಗಲ್ವಾ ಸರ್? ಈಗಾಗಲೇ ನಾನು ವೀಡಿಯೋ ಮಾಡಿದ್ದೀನಿ, ಮೆಡಿಕಲ್ ಒಂದು ವೀಡಿಯೋ. ಸೊ ಅದರಲ್ಲಿ ನೋಡಿ. ಬಟ್ ಈಗ ನಾನು ಡೈರೆಕ್ಟಾಗಿ ಹೇಳೋದಂತಂದರೆ, ಟ್ಯಾಟೋ ಇದ್ದರೆ ಅಷ್ಟು ತೊಂದರೆ ಆಗೋಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ತೊಂದರೆ ಆಗೋಲ್ಲ. ಟ್ಯಾಟೋ ಅಥವಾ ಹಚ್ಚೆ ಇದ್ದರೆ ಅತಿಯಾಗಿ ಇರಬಾರ್ದು, ಬಟ್ ಕಾಮನ್ನಾಗಿ ಸ್ವಲ್ಪ ಇದ್ದರೆ ಏನು ಅಷ್ಟು ತೊಂದರೆ ಆಗಿಲ್ಲ. ಯಾವುದ್ರಲ್ಲಪ್ಪ ಅಂತಂದರೆ, ಆರ್ಮಿನಲ್ಲಿ ಕಂಪಲ್ಸರಿ ಟ್ಯಾಟೋ ಅಥವಾ ಹಚ್ಚೆ ಇದ್ದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತವೆ. ಮತ್ತು ಆ್ಯಸ್ ಪರ್ ಯುವರ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿಚ್ ಈಸ್ ಬೆಟರ್ ಸರ್, DIR ಆ್ಯಂಡ್ CR? ಈ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಸೊ ಹೇಳ್ತಾಯಿನಿ. ನೆಕ್ಸ್ಟ್ ಕೂಡ ಇದೇ ಕ್ವಶನ್ ಇದೆ. ಬಟ್ ಇದಕ್ಕಾಗಲೇ ಇವರಿಗೆ ಆನ್ಸರ್ ಮಾಡಿದ್ದಾರೆ ಕೆಲವರು ಸರ್. ಬಟ್ ನಾನು ಹೇಳೋದು ಏನಂತಂದರೆ, ಅವ್ರು ಹೇಳಿದ್ದೆ ಕರೆಕ್ಟ್. ಯಾಕಂದರೆ ನೀವೇನಾದರೂ ಮುಂದೆ ಓದ್ತೀನಿ ಅಂತಂದರೆ CR/DRಲ್ಲಿ ಬರೋದು ಬೆಸ್ಟ್. ಅಥವಾ ಮುಂದೆ ಓದೋದೇನೇ ಇಲ್ಲಪ್ಪ ಅಂತಂದರೆ ಸಿವಿಲ್ಗೆ ಹೋಗೋದು ಬೆಸ್ಟ್. ಆದರೆ ಸಿವಿಲ್ನಲ್ಲಿ ಓದೋಕ್ಕಾಗಲ್ಲ, CR/DRನಲ್ಲಿ ಅಷ್ಟೇ ಓದೋಕ್ಕಾಗುತ್ತೆ ಅಂತ ಅನ್ನೋದು ಸ್ವಲ್ಪ ಕಷ್ಟ. ಯಾಕಂದರೆ CR/DRನಲ್ಲಿ ಚಾನ್ಸ್ ಸಿಗುತ್ತೆ, ಸಿವಿಲ್ನಲ್ಲಿ ಕೂಡ ಚಾನ್ಸ್ ಸಿಗುತ್ತೆ, ಬಟ್ ಕಷ್ಟ ಆಗುತ್ತೆ ಓದೋಕ್ಕೆ. ಬಟ್ CR/DRನಲ್ಲಿ ಓದೋಕ್ಕೆ ಚಾನ್ಸ್ ಸಿಗುತ್ತೆ. ಅಂದರೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಚಾನ್ಸ್ ಅನ್ನೋಕ್ಕಿಂತ
ಟೈಮ್ ಸಿಗುತ್ತೆ. ಸಿವಿಲ್ನಲ್ಲಿ ಸ್ವಲ್ಪ ಡ್ಯೂಟೀಸ್ ಜಾಸ್ತಿ ಇರೋದ್ರಿಂದ ಅಷ್ಟು ಓದೋಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ CAR DR ಅಂತ ಕಂಪೇರ್ ಮಾಡಿದರೆ, CR DR ಅಥವಾ ಸಿವಿಲ್ ಅಂತ ಕಂಪೇರ್ ಮಾಡಿದರೆ ಓದೋದಕ್ಕಾಗಿ CR DR ಒಂದು ಸ್ವಲ್ಪ ಬೆಸ್ಟ್. ಮತ್ತು ಸಿವಿಲ್ ಬೆಸ್ಟ್ ಅಲ್ಲ ಅಂತಲ್ಲ, ಒಂದರಲ್ಲಿ ಅದು ಬೆಸ್ಟ್ ಇದೆ, ಒಂದರಲ್ಲಿ ಇದು ಬೆಸ್ಟ್ CR DR. ಓಕೆನಾ? ಇಷ್ಟು ಬಿಟ್ಟರೆ ಮತ್ತೇನಿಲ್ಲ. ಬ್ರೋ ಯಾವ ಡಿಸ್ಟಿಕ್ ಕಡಿಮೆ ನಿಲ್ಲಬಹುದು 2A ಪ್ಲೀಸ್ ಹೇಳಿ ಬ್ರೋ. ಓಕೆನಾ? ಈ ರೀತಿ ಕ್ವಶನ್ ಭಾಳ ಬಂದುಬಿಟ್ಟಿದ್ದಾವೆ. PDP ಇದ್ದರೆ ಎಷ್ಟು ಕಡಿಮೆ ನಿಲ್ಲುತ್ತೆ, 3 ಇದ್ದರೆ ಎಷ್ಟು ಕಡಿಮೆ ನಿಲ್ಲುತ್ತೆ, 3rd B ಇದ್ದರೆ ಎಷ್ಟು ಕಡಿಮೆ ನಿಲ್ಲುತ್ತೆ, ಪ್ರವರ್ಗ 1 ಎಷ್ಟು ಕಡಿಮೆ ನಿಲ್ಲುತ್ತೆ, ಈ ರೀತಿ ಒಂದಲ್ಲ ಒಂದು ಕ್ವಶನ್ ಕೇಳ್ತಾನೆ ಇದ್ರೆ. ಸೊ ಎಷ್ಟು ಕಡಿಮೆ ನಿಲ್ಲುತ್ತೆ ಅನ್ನೋದು ಬಿಟ್ಟುಬಿಡಿ. ಮತ್ತು ಇನ್ನೊಬ್ಬರು ಭಾಳ ಜನ ಅಂತಂದರೆ ಸೇಫ್ ಸ್ಕೋರ್, ಎಷ್ಟು ಸೇಫ್ ಸ್ಕೋರು ಇವೆಲ್ಲ ಬಿಡಿ. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಚೆನ್ನಾಗಿ ಓದಿದ್ದೀರಾ ಅಂತಂದು ನಿಮಗೆ ಏನಾದರೂ ನಂಬಿಕೆ ಇದ್ದರೆ ಇದರ ಅವಶ್ಯಕತೆಯೇ ಇಲ್ಲ. ಎಷ್ಟಾದರೂ ನಿಲ್ಲಲಿ ನಂದು ಚೆನ್ನಾಗಿ ಸ್ಕೋರ್ ಆಗುತ್ತೆ ಅಂತಂದರೆ ಇಟ್ಸ್ ಗುಡ್. ಇದ್ರ ಮೇಲೆ ಹೇಳ್ಬೇಕುಪ್ಪ ಏನಂತಂದರೆ ಎಷ್ಟು ಸೇಫ್ ಸ್ಕೋರ್ ನಿಮಗೆ ಹೇಳಲೇಬೇಕು ಅನ್ನೋದಾದರೆ ಯಾರಾದರೂ ಬರೀ 80+ ಮಾಡಿ, ಅದೇ ನೋಡಿ ಸೇಫ್ ಸ್ಕೋರ್ ನೋಡಿ. ಓಕೆನಾ? ಇಷ್ಟು ಬಿಟ್ಟರೆ ಇಷ್ಟೇ ನಿಲ್ಲುತ್ತೆ ಅಂತಂದ್ರೆ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ಡಿಸ್ಟಿಕ್ಕು ಈ ಸತಿ ಹೋದ ಸತಿ ಕಡಿಮೆ ನಿಂತಿದ್ದು, ಎಕ್ಸಾಂಪಲ್ ಒಂದು ಸತಿ ಯಾದಗಿರಿ ಕಡಿಮೆ ನಿಂತ್ಕೊಂಡಿದೆ ಅಂದರೆ ಈ ಸತಿನೂ ಅಲ್ಲೇ ಕಡಿಮೆ ನಿಲ್ಲುತ್ತೆ ಅನ್ನೋದು ನನ್ನ ಪ್ರಕಾರ ಸುಳ್ಳು. ಓಕೆನಾ? ಯಾರು ಕೂಡ ಅಷ್ಟು ಹೇಳೋಕ್ಕಾಗಲ್ಲ. ಮತ್ತು ಯಾವ ಡಿಸ್ಟಿಕ್ಕಿಗೆ ಹಾಕಬೇಕು ಅಂತ ತಂದು ಕೆಲವೊಬ್ರು ಕೇಳ್ತಾ ಇದ್ರೆ, ಸೊ ಯಾವ ಡಿಸ್ಟಿಕ್ಕಿಗೆ ಹಾಕ್ಬೇಕಂತಂದು ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನು ಯಾವ ಡಿಸ್ಟಿಕ್ಕಿಗೆ ಹಾಕಬೇಕಂತ ಡಿಸೈಡ್ ಮಾಡೋರು ಯಾರು ಅಂತಲೂ ವೀಡಿಯೋ ಮಾಡಿದ್ದೀನಿ, ಈಗ ಹಾಕ್ಬೇಕಂತಲೂ ವೀಡಿಯೋ ಮಾಡಿದ್ದೀನಿ. ನೋಡೋಗಿದ್ದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಮತ್ತು ಮೆಡಿಕಲ್ದು ಕೂಡ ಲಿಂಕ್ ಹಾಕಿರ್ತೀನಿ. ಮತ್ತು ಫಿಸಿಕಲ್ ಬಗ್ಗೆನ ಒಂದು ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ವೀಡಿಯೋ ನೆಕ್ಸ್ಟ್ ಮಾಡ್ತೀನಿ. ಓಕೆನಾ? ಯಾವ ಡಿಸ್ಟಿಕ್ಕಿಗೆ ಆಗಬೇಕು ಅನ್ನೋದು ಇಲ್ಲೇ ಒಂದು ಕ್ಲಾರಿಟಿ ಕೊಡೋದಾದರೆ ಆಲ್ಮೋಸ್ಟ್ ನಿಮ್ಮ ಡಿಸ್ಟಿಕ್ಕಿಗೆ ಹಾಕೋದು ಒಳ್ಳೆಯದು. ಯಾಕಪ್ಪ ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ಟರಪ್ಪ ಅಂತಂದರೆ ಬೇರೆ ಡಿಸ್ಟಿಕ್ ಬೇಸಲ್ಲ ಅಂತಲ್ಲ, ನಿಮಗೆ ಯಾವ ಡಿಸ್ಟಿಕ್ಕು ಬೆಸ್ಟಪ್ಪ ಅನಿಸುತ್ತೆ ಅದೇ ಡಿಸ್ಟಿಕ್ಕಿಗೆ ನೀವು ಹಾಕಿ. ಇನ್ನೊಂದು ಯಾರನ್ನೋ ಕೇಳಿಕೇಶಿ ಹಾಕೋದು ಒಳ್ಳೆಯದಲ್ಲ. ಯಾಕಂದರೆ ಮುಂದೆ ಅಲ್ಲಿ ಏನಾದರೂ ಜಾಸ್ತಿ ನಿಂತ್ಕೊಂಡು ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಆ ಕಾರಣಕ್ಕಾಗಿ ನೀವು ಯಾವ ಡಿಸ್ಟಿಕ್ಗೆ ಹಾಕ್ಬೇಕಂತ ತಂದು ನೀವೇ ಡಿಸೈಡ್ ಮಾಡೋದು ಒಳ್ಳೆಯದು. ಮತ್ತು ಅನಾವಶ್ಯಕ ಕಮೆಂಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ನನಗೇನು ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ. ಓಕೆನಾ? ನಾನು ನೋಡ್ದೇ ಇರ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಅಂತ ಅಂದರೆ ಡೌಟ್ಸ್ ಇರಬೇಕು. ಅದನ್ನು ಬಿಟ್ಟು ಕಳಿಸಿ ಹಂಗೆ ಹೆಂಗೆ ಇದು ಹೇಗೆ ಅಂತ ತಂದು ಕೇಳೋದು ಡೌಟ್ ಅಲ್ಲ. ಆಲ್ಮೋಸ್ಟ್ ಹೇಳ್ತಾ ಇದ್ದೀನಲ್ಲ, ಕೇಳೋದನ್ನು ಬಿಟ್ಟು ಕಳಿಸಿ ಓದೋದ್ರ ಕಡೆ ಗಮನ ಕೊಡಿ. ಆ್ಯಸ್ ಪರ್ ಯುವರ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಗಾಗಲೇ ಹೇಳಿದ್ನಲ್ಲ ಅದೇ ಅದು. ಮತ್ತು ಸರ್ ಪ್ರೆಸೆಂಟ್ ಇವಾಗ ವೀಡಿಯೋ ಮಾಡಿ ಸರ್ ಪ್ಲೀಸ್, ನೋಟಿಫಿಕೇಷನ್ ಆಗಿದೆ ಅಲ್ವಾ ಸರ್, ಪ್ಲೀಸ್ ವೀಡಿಯೋ ಮಾಡಿ ಹಾಕ್ರಿ ಸರ್. ಇದ್ರ ಬಗ್ಗೆ ಈಗ ವೀಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ರೆ ವೀಡಿಯೋ ತಗೊಂಡು ಏನು ಮಾಡ್ತೀರ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೋಟಿವೇಶನ್ ಕೊಡೋದು ಬಿಟ್ಟರೆ ಏನು ಮಾಡಲ್ಲ ಈಗಿನ ಜನರ ಪ್ರೆಸೆಂಟ್ ಅದರಲ್ಲಿ. ಸೊ ಆ ಕಾರಣಕ್ಕಾಗಿ ನೀವು ಅನಾವಶ್ಯಕ ವೀಡಿಯೋ ನೋಡೋದನ್ನು ಬಿಟ್ಟು ಓದೋದ್ರ ಕಡೆ ಗಮನ ಕೊಟ್ಟರೆ ಇನ್ನೊಂದು 50-56 ದಿನದಲ್ಲಿ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಆ ಕಾರಣಕ್ಕಾಗಿ ವೀಡಿಯೋ ನೋಡೋದು ಬಿಡಿ. ಅಂದರೆ ವೀಡಿಯೋ ನೋಡೋದು ಬಿಡಿ ಅಂತಂದರೆ ಎಲ್ಲ ವೀಡಿಯೋ ನೋಡೋದು ಬಿಡಲ್ಲ, ಅನಾವಶ್ಯಕ ವೀಡಿಯೋಗಳನ್ನು ನೋಡೋದು ಬಿಡಿ. PDP ಇದ್ದರೆ ಕ್ಯಾಟಗರಿ ಫಸ್ಟಲ್ಲಿ ಎಷ್ಟು ನಿಲ್ಲಬಹುದಣ್ಣ. ಓಕೆನಾ? PDP ಇದ್ದರೆ ನೋಡಿ, ಇದೇ ಹೇಳ್ತೀನಿ, ಎಷ್ಟು ನಿಲ್ಬೋದು ಅಂತಂದು ಯಾರು ಹೇಳೋಕ್ಕಾಗಲ್ಲ. ಒಂದು ಏನಪ್ಪ ಅಂದರೆ PDP ಇದ್ದವರಿಗೆ ಸ್ವಲ್ಪ ಅಪರ್ಚುನಿಟಿ ಇರುತ್ತೆ. ಯಾಕಂದರೆ ಏನಪ್ಪ ಅಂದರೆ ಈಗ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮನೂ ಇರ್ತಾರೆ. ಯಾಕಂದರೆ ಕನ್ನಡ ಮಾಧ್ಯಮ ಅಂದರೆ ಈಗ ಹಳ್ಳಿಯಲ್ಲಿ ಓದೋರಿಗೆಲ್ಲ ಸಿಗ್ತವೆ, ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮಗಳು ಸಿಗ್ತವೆ ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ. ಬಟ್ PDP ಎಲ್ಲರಿಗೂ ಸಿಗಲ್ಲ. ಓಕೆನಾ? ಆ ಕಾರಣಕ್ಕಾಗಿ PDP ಇರೋರು ಬಹಳ ಕಡಿಮೆ ಇರ್ತಾರೆ. ಒಂದು ಸ್ವಲ್ಪ ಅಪರ್ಚುನಿಟಿ ಇರುತ್ತೆ. ಅಷ್ಟು ಬಿಟ್ಟರೆ ನಿಮಗೆ 100% ಜಾಬ್ ಸಿಗುತ್ತೆ ಅನ್ನೋದು ಸುಳ್ಳು. ಬಟ್ ನೀವು ಓದಬೇಕು. PDP ಇದ್ದರೆ ಸ್ವಲ್ಪ ಅಪರ್ಚುನಿಟಿ ಸಿಗುತ್ತೆ. ಫಸ್ಟ್ PDP ಇದ್ದವರಿಗೆ ಅಪರ್ಚುನಿಟಿ ಜಾಸ್ತಿ, ಅದ್ರ ಮೇಲೆ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಇದ್ದವರಿಗೆ ಇನ್ನೂ ಅಪರ್ಚುನಿಟಿ ಜಾಸ್ತಿ. ಓಕೆನಾ? ಇದನ್ನೆಲ್ಲ ಬಿಟ್ಟುಬಿಡಿ. ನೀವು PDPಲಿ ಸೆಲೆಕ್ಟ್ ಆಗ್ತಾರೆ ಅದೆಲ್ಲ ಬಿಡಿ. ಮೊದಲು ಜನರಲ್ ಕ್ಯಾಟಗರಿಯಲ್ಲಿ ಅಂದರೆ GMನಲ್ಲಿ ಸೆಲೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟು ಕಡಿಮೆ ನಿಲ್ಲುತ್ತೆ ಅನ್ನೋದನ್ನು ಬಿಡಿ, ಎಷ್ಟಾದರೂ ನಿಲ್ಲಿ, ನಂದು ಮಾತ್ರ ಸೇಫ್ ಸ್ಕೋರ್ ಇರುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಓದೋದು ಕಲೀರಿ. ಇಷ್ಟೇ ವಿಡಿಯೋ ಮಾಡ್ತಾಯಿರೋ ಉದ್ದೇಶ. ಆ್ಯಕ್ಚುಲಿ ನಾನು ಈ ಪ್ರೆಸೆಂಟು ಊರಲ್ಲಿಲ್ಲ. ಸೊ ಬೇರೆ ಕಡೆ ಬಂದಿರೋ ಕಾರಣ
ವಿಡಿಯೋ ಮಾಡ್ತಾ ಇದ್ದಿಲ್ಲ. ಸೊ ಭಾಳ ಜನ ಇದೆಲ್ಲ ಕೇಳ್ತಾ ಇದ್ದೀರ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡಬೇಕಾಗಿ ಬಂತು. ಸೊ ಮತ್ತಿನ್ನೊಂದು ಏನಂದರೆ ನಿಮಗೆ ಆತುರ ಭಾಳ ಜಾಸ್ತಿ. ಯಾಕಂದರೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಮೊದಲು ನೋಟಿಫಿಕೇಷನ್ ಆಗೋಕ್ಕೆ ಮುಂಚೆ ನೋಟಿಫಿಕೇಷನ್ ಯಾವಾಗುತ್ತೆ, ಇವಾಗಿದ್ದರೆ ನೋಟಿಫಿಕೇಷನ್ ಆಗಿದೆ, ಏನಪ್ಪ ಕೆ ಎದವರು ಎಕ್ಸಾಮ್ ನಡೆಸ್ತಾರೆ, ಓಕೆ. ಅದಾದಮೇಲೆ ಈ ನಾನ್ ಎಚ್ ಕೆ ಮತ್ತು ಎಚ್ ಕೆ ಎಕ್ಸಾಮ್ಗಳನ್ನು ಡೇಟ್ ಒಂದೇ ಕೊಟ್ಬಿಟ್ಟಿದ್ದಾನೆ. ಸೊ ಆ ಕಾರಣಕ್ಕಾಗಿ ಅಂದರೆ 8ನೇ ತಿಂಗಳ 2ನೇ ತಾರೀಕು ಎಕ್ಸಾಮ್ ನಡೀತವೆ. ಎಚ್ ಕೆ ಮತ್ತು ನಾನ್ ಎಚ್ ಕೆ 2 ಎಕ್ಸಾಮ್ ನಡೀತವೆ. ಸೊ ಎಚ್ ಕೆ ಮತ್ತು ನಾನ್ ಎಚ್ ಕೆದವ್ರು ಯಾವ ರೀತಿ ಬರೀಬೇಕು ಇದನ್ನು ಥಿಂಕ್ ಮಾಡ್ತಾಯಿದ್ದಾರೆ. ನಮ್ಮದು ಬೇರೆ ಡಿಸ್ಟಿಕ್ನಲ್ಲಿ ಸೆಂಟ್ರ್ ಇದ್ದರೆ ನಾವು ಯಾವ ರೀತಿ ಹೋಗಿ ಬರೀಬೇಕು ಈ ರೀತಿ ಕೇಳ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಒಂದು ಕ್ಲಾರಿಫಿಕೇಷನ್ ಕೊಟ್ಟೇ ಕೊಡ್ತಾರೆ. ಒಂದು ವೇಳೆ ಏನಾದರೂ ನಿಮಗೆ ಒಂದೇ ಡಿಸ್ಟಿಕ್ನಲ್ಲಿ ಎಕ್ಸಾಂಪಲ್ ಎಚ್ ಕೆ ಮತ್ತು ನಾನ್ ಎಚ್ ಕೆದವರು ಒಂದೇ ಹಾಕಿದರೆ, ಎರಡಕ್ಕೂ ಹಾಕಿದರೆ ಒಂದೇ ಡಿಸ್ಟಿಕ್ನಲ್ಲಿ ನಿಮಗೆ ಸೆಂಟ್ರ್ ಕೊಡ್ಬೋದು. ಅದೇ ಸೆಂಟ್ರ್ನಲ್ಲಿ ಬೆಳಗ್ಗೆ ಇದನ್ನು ಬರೆದು ಮತ್ತು ಮಧ್ಯಾಹ್ನ ಅಲ್ಲೇ ಸೆಂಟ್ರ್ ಕೊಡ್ಬೋದು, ಅಥವಾ ಎಕ್ಸಾಮ್ ಡೇಟ್ ಕೂಡ ಚೇಂಜ್ ಮಾಡ್ಬೋದು. ಓಕೆನಾ? ಇಷ್ಟು ಬಿಟ್ಟರೆ ಹೇಳೋಕ್ಕಾಗಲ್ಲ. ಮತ್ತು ಎಲ್ಲದಕ್ಕೂ ಆ ಥರ ಪಡೋದನ್ನು ಬಿಟ್ಟು ಓದೋದ್ರ ಕಡೆ ಗಮನ ಕೊಡೋದು ಒಳ್ಳೆಯದು. ಯಾಕಂದರೆ ನೀವು ಅದು ಹೇಗಾಗುತ್ತೆ ಇದು ಹೇಗಾಗುತ್ತೆ ಅಂತಂದು ಇದನ್ನೇ ಕೇಳ್ಕೊಂತ ಕುಂದರೆ 55 ದಿವಸ ಹಿಂಗೆ ಹೋಗ್ಬಿಡುತ್ತೆ. ಆಮೇಲೆ ಸೀದಾ ಹೋಗ್ತೀರ ಎಕ್ಸಾಮ್ನಲ್ಲಿ ಡುಮ್ಕಿ ಹೊಡೆದು ಬರ್ತೀರ. ಸೊ ಅದನ್ನ ಬಿಟ್ಕಷ್ಟು ಓದೋದ್ರ ಕಡೆ ಗಮನ ಕೊಡಿ, ಆಗಿದ್ದಾಗುತ್ತೆ. ಎಲ್ಲದಕ್ಕೂ ಒಂದು ಕ್ಲಾರಿಫಿಕೇಷನ್ ಕೊಟ್ಟೇ ಕೊಡ್ತಾರೆ. ಓಕೆನಾ? ಇಷ್ಟೇ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಅನಾವಶ್ಯಕ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಸೊ ನನಗೂ ಕೂಡ ಅನಾವಶ್ಯಕ ಮೆಸೇಜ್ಗಳನ್ನು ನೋಡೋಕ್ಕೂ ಆಗಲ್ಲ ಮತ್ತು ನಿಮಗೆ ರಿಪ್ಲೈ ಕೊಡೋಕ್ಕೂ ಆಗಲ್ಲ. ಓಕೆನಾ? ಎಲ್ಲರಿಗೂ ಇದು ಅವಶ್ಯಕತೆ ಇದೆ ಅಂತ ಅನ್ನೋ ಕಮೆಂಟ್ಸನ್ನ ಮಾಡಿ. ಅದನ್ನು ಬಿಟ್ಟು ನಿಮ್ಮ ಪರ್ಸ್ನಲ್ಗಳನ್ನೆಲ್ಲ ಜಾಸ್ತಿ ಕೇಳೋಕ್ಕೆ ಹೋಗಬೇಡಿ. ಓಕೆನಾ? ಥ್ಯಾಂಕ್ ಯು ಆಲ್.